ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಎ ವಿ ವ್ಲಾಗ್ಸ್ ಕನ್ನಡ. ಸೊ ಇದು ನನ್ನ ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಮಿನಿ ವ್ಲಾಗ್ ಥರನೇ ಇದೆ. ಹಾಗಾಗಿ ಈ ಒಂದು ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ. ನಾನು ಬೆಳಗ್ಗೆನೆ 5:30ಗೆ ಎದ್ದೇಳಬೇಕು ಅಂತ ಹೇಳ್ಬಿಟ್ಟು ಅಲಾರಂ ಕೂಡ ಇಟ್ಟಿದ್ದೆ. ಎಚ್ಚರ ಕೂಡ ಆಯಿತು. ಎದ್ದೇಳಬೇಕು ಅಂದ್ಕೊಳ್ಳೋಷ್ಟರಲ್ಲಿ ನನ್ನ ಮಗಳು ಅಮ್ಮ ಅಂತ ಅಂದ್ಲು. ಸರಿ, ಅವಳನ್ನ ಮಲಗ್ಸೋದಕ್ಕೆ ಟ್ರೈ ಮಾಡಿದೆ, ಮಲ್ಕೊಳ್ಲಿಲ್ಲ. ನನ್ನ ಹಸ್ಬೆಂಡ್ನ ನೀನೇ ಹೋಗಿ ಪಕ್ಕದಲ್ಲಿ ಮಲ್ಕೊ, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ನ ಎಬ್ಬಿಸಿ ವಂಶು ಪಕ್ಕ ಕಳಿಸ್ದೆ. ನನ್ನ ಹಸ್ಬೆಂಡು ಹಾಲಲ್ಲಿ ಮಲ್ಕೊತಿದ್ದಾರೆ, ರೂಮಲ್ಲಿ ಮಲ್ಕೊತಿಲ್ಲ. ಯಾಕಂದರೆ ವಂಶುಗೆ ಸ್ವಲ್ಪ ಹಾಲು ಬಿಡಿಸ್ತಾ ಇದ್ದೀನಿ, ಅದಕ್ಕೋಸ್ಕರನೇ. ಅಂದರೆ ಬ್ರೆಸ್ಟ್ ಫೀಡಿಂಗ್ ಅಲ್ಲ, ಇದು ನಾವು ಪ್ಯಾಕೆಟ್ ಹಾಲು, ಬಾಟ್ಲ್ ಹಾಲು ಬಿಡಿಸ್ತಾ ಇದ್ದೀನಿ. ಬ್ರೆಸ್ಟ್ ಫೀಡಿಂಗ್ ನಾನು 11 ಮಂತ್ಸ್ ಇದ್ದಾಗಲೇ ಬಿಡಿಸ್ಬಿಟ್ಟೆ. ನನಗೆ ಸ್ವಲ್ಪ ಬ್ರೆಸ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ಬಿಡಿಸ್ಬಿಟ್ಟಿದ್ದೆ 11 ಮಂತ್ಸ್ಗೆ. ಆ್ಯಕ್ಚುಲಿ 2 ಇಯರ್ಸ್ ಕುಡಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸರಿ, ಅದಾದಮೇಲೆ ನಾವು ಪ್ಯಾಕೆಟ್ ಹಾಲನ್ನ ಅಭ್ಯಾಸ ಮಾಡಿದ್ವಿ ಫೀಡಿಂಗ್ ಬಾಟ್ಲಲ್ಲಿ ಹಾಕಿ. ಸೊ ಅವಳು ಹೆಂಗೆ ಅಂದರೆ, ಹಾಲು ಅಂದರೆ ಡೇ ಟೈಮಲ್ಲಿ ಏನು ಅಂತಲೇ ಗೊತ್ತಿಲ್ಲ ಅವಳಿಗೆ. ಫೋರ್ಸಬಲಿ ಕುಡಿಸ್ಬೇಕು. ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಕುಡಿತಾಳೆ. ಫೋರ್ಸ್ ಮಾಡಿ ಕುಡಿಸಿದ್ರೆ ಹಾಲು ಅಂದರೆ ವ್ಯಾ ಅನ್ನೋ ಥರ ಆಡ್ತಾಳೆ. ಅದೇ ನೈಟ್ ಟೈಮು ಹಾಲಿಲ್ಲದೆ ಅವಳು ಮಲ್ಕೊಳ್ಳೋದಿಲ್ಲ. ಆಮೇಲೆ ಹಾಲು ಕುಡಿಸಿ ಮಲಗ್ಸೋಣ ಅಂದರೆ ಮಲ್ಕೊಂಡೇ ಕುಡಿಬೇಕು. ಅದು ನಾವೇ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ ಅವಳಿಗೆ. ಈಗ ಹಾಲು ಕೊಟ್ಟರೆ ಮಲ್ಕೊತಾಳೆ ಅಂತ ಹಾಲು ಕೊಡೋದು, ಅವಳು ಮಲ್ಕೊಳ್ಳೋದು. ಮತ್ತು ಮಧ್ಯದಲ್ಲಿ ಏನಾದರೂ ಎದ್ದರೆ ನೈಟ್ ಟೈಮು ಹಾಲು ಕೊಡೋದು. ಸೊ ಅವಳಿಗೂ ಅದು ಅಭ್ಯಾಸ ಆಗ್ಬಿಡುತ್ತೆ. ಇವಾಗ ನಾನು ಎದ್ದರೆ ಹಾಲು ಸಿಗುತ್ತೆ, ಇಂತಿಂಥ ಟೈಮ್ಗೆ ಅವಳು ಎದ್ದರೆ ಹಾಲು ಸಿಗುತ್ತೆ ಅಂತ ತಿಳ್ಕೊಂಬಿಟ್ಟಿದ್ದಾಳೆ. ಸೊ ಒಂದು 3-4 ಸಲನಾದರೂ ನೈಟ್ ಟೈಮ್ ಎದ್ದೇಳ್ತಾಳೆ. ಅದಕ್ಕೆ ನಾನು ಅದನ್ನು ಬಿಡಿಸೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ನ ಹೊರಗಡೆ ಹಾಕಿದ್ದೆ. ಯಾಕಂದರೆ ಹಾಲು ಬಿಡಿಸೋದು ಅಷ್ಟು ಸುಲಭ ಅಲ್ಲ ಅಲ್ವಾ. ಬ್ರೆಸ್ಟ್ ಫೀಡಿಂಗ್ ಆದರೂ ಆಗ್ಬೋದು, ಬಾಟ್ಲ್ ಹಾಲು ಆಗಿರ್ಬೋದು, ಎರಡೂ ಅಷ್ಟೇ. ಹಾಲು ಬಿಡಿಸೋದು ಸ್ವಲ್ಪ ಕಷ್ಟನೇ. 1-2 ದಿನ ಆಮೇಲೆ ಸರಿ ಹೋಗ್ತಾರೆ. ಸೊ ಅವಳು ಅಳೋದ್ರಿಂದ ಮತ್ತು ರಚ್ಚೆ ಇಡೋದ್ರಿಂದ ತುಂಬ ಇದು ಮಾಡ್ತಾರೆ. ಆಮೇಲೆ ನನ್ನ ಹಸ್ಬೆಂಡ್ ಏನಾದರೂ ಕಂಡುಬಿಟ್ರೆ ಅವಳು ಅಪ್ಪ ಅಪ್ಪ ಅಂದ್ಕೊಂಡು ಅವಳು ಇನ್ನೂ ಜಾಸ್ತಿ ಮಾಡಿಬಿಡ್ತಾಳೆ. ಇದರಿಂದ ಅವ್ರಿಗೂ ನಿದ್ದೆ ಹಾಳಾಗುತ್ತೆ, ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಕ್ಕೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಹೊರಗಡೆ ಆರಾಮಾಗಿ ಮಲ್ಕೊಳ್ಳಿ, ನಾನು 1-2 ದಿನ ಹಾಲು ಬಿಡಿಸ್ಬಿಡ್ತೀನಿ. ಅದಾದಮೇಲೆ ನಾವು ಎಲ್ಲ ಒಟ್ಟಿಗೆ ಆರಾಮಾಗಿ ನಿದ್ದೆ ಮಾಡ್ಬೋದು. ನಿದ್ದೆಗಿಡೋ ಅವಶ್ಯಕತೆ ಎಲ್ಲ ವಂಶಿಗೋಸ್ಕರ ಅಂತ ಹೇಳ್ಬಿಟ್ಟು ಸೊ ಅವರು ಹೊರಗಡೆ ಮಲ್ಕೊತಿರೋದು ಈ ಸ್ಟೋರಿ. ಸರಿ, ಇವತ್ತು ಮಂಗಳವಾರ ಆಗಿರೋದ್ರಿಂದ ವಾರನೂ ಕೂಡ ಅಲ್ವಾ, ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ. ಇವತ್ತೊಂದಿನ ಅಂತಲ್ಲ, ಡೈಲಿ ಹಾಕಬೇಕು. ಸೊ ಪೇಪರ್ ಬಂದು ಪೇಪರ್ ಕೂಡ ಕೊಟ್ಟೋದ. ಕೆಲವೊಂದು ಸಲ ಬಾಗಿಲಿಗೆ ನೀರು ಹಾಕಿದ್ಮೇಲೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ, ನೀರೆಲ್ಲ ಆಗಿಬಿಟ್ಟಿರುತ್ತೆ ಪೇಪರ್ಗೆ. ಸೊ ಪೇಪರ್ ಇಸ್ಕೊಟ್ಟು ರಂಗೋಲಿ ಹಾಕ್ತೆ. ಇನ್ನು ಇಲ್ಲಿ ವಿಳ್ಯದೆಲೆ ಹತ್ರನೂ ಒಂದು ಪುಟ್ಟದಾಗಿ ರಂಗೋಲಿ ಹಾಕಬೇಕು. ಬಟ್ ಗಾಡಿಗಳೆಲ್ಲ ಇರೋದ್ರಿಂದ ಹಾಕೋದಕ್ಕೆ ಆಗಲಿಲ್ಲ. ಹಾಕ್ಬೋದು ಚಿಕ್ಕದಾಗಿ, ಬಟ್ ಮತ್ತೆ ಅವ್ರ ಗಾಡಿ ಎತ್ತಬೇಕಾದ್ರೆ ಕಾಲಲ್ಲೆಲ್ಲ ತುಂಡಾಡ್ತಾರೆ. ಸೊ ಗಾಡಿಗಳೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ವಿಳ್ಯದೆಲೆ ಹತ್ರ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಹಾಗೆ ಬಂದೆ. ಇನ್ನು ವಂಚು ಮಲ್ಕೊಳ್ಳೇ ಇಲ್ಲ, ಹಸ್ಬೆಂಡ್ ಮಲ್ಸೋದಕ್ಕೆ ಟ್ರೈ ಮಾಡಿದ್ರು. ಸರಿ ಅಂದ್ಬಿಟ್ಟು ರಂಗೋಲಿ ಒಂದು ಹಾಕಿ ಇನ್ನು ನೆಕ್ಸ್ಟ್ ಅವಳನ್ನ ನೋಡ್ಕೊಳ್ಳೋದೇ ಕೆಲಸ. ಅದಾದಮೇಲೆ ಮಾರ್ನಿಂಗ್ ಟೈಮು ಐಸ್ ನೀರು ತೊಗೊತೀನಿ ಫೇಸ್ಗೆ. ಸೊ ಅದಾದಮೇಲೆ ಇತ್ತೀಚೆಗೆ ಸೌಜನ್ಯ ಕೇಸ್ದು ಸೆಕೆಂಡ್ ವಿಡಿಯೋ ಕೂಡ ಬಂದಿದೆ, ಅದನ್ನು ಕೂಡ ನೋಡಿ ಬೇಜಾರಾಯಿತು. ನಾನು ಆ್ಯಕ್ಚುಲಿ ನೈಟ್ ನಿದ್ದೆನೇ ಇಲ್ಲ ಇಡೀ ನೈಟ್. ನನಗೆ ಅವ್ರದ್ದೊಂದು ನೋಟಿಫಿಕೇಷನ್ ಬಂತು ವಿಡಿಯೋ ಹಾಕಿರೋದು. ನಾನು 2 ಡೇಸ್ ಆದಮೇಲೆ ನೋಡಿದ್ದು ಆ್ಯಕ್ಚುಲಿ. ಸೊ ನೋಡಿದ್ಮೇಲೆ ಬೇಜಾರಾಗ್ಬಿಟ್ಟು ನನ್ನ ಮಗಳನ್ನ ನೆನೆಸ್ಕೊಂಡೆ. ನನಗೆ ಇಡೀ ದಿನ ನೈಟ್ ನಿದ್ದೆನೇ ಬರಲಿಲ್ಲ. ಅದಾದಮೇಲೆ ಮತ್ತೆ 8 ಗಂಟೆಗೆ ಇನ್ನೊಂದು ಸಲ ನಾನು ಆ ವಿಡಿಯೋನ ನೋಡಿದೆ. ನಮ್ಮ ಮಾವನೂ ನೋಡ್ತಾಯಿದ್ರು, ಮನೆಯವರೆಲ್ಲ ನೋಡ್ತಾಯಿದ್ರು. ಸೊ ಏನೋ ಒಂಥರ ಹೆಣ್ಮಗುನ ಹೆತ್ತದ ಮೇಲೆ ಅದೆಲ್ಲ ಭಯ ಸಹಜನೇ. ಅದರಲ್ಲೂ ಈ ಒಂದು ವಿಚಾರಗಳನ್ನೆಲ್ಲ ಕೇಳಿದಾಗ ನಮಗೆ ಹೆಣ್ಮಗು ಬೇಡವಾಗಿತ್ತು. ನನಗೆ ಸೀರಿಯಸ್ ಆಗಿ ಅನಿಸಿದ್ದೆ, ದೇವ್ರೆ ಯಾಕಪ್ಪ ಹೆಣ್ಮಗು ಕೊಟ್ಟೆ ಅಂತ. ನಾನು ದೇವ್ರ ಹತ್ರ ಬೇಡಿದ್ದೀನಿ, ನನಗಾದರೆ ಹೆಣ್ಮಗುನೇ ಆಗಬೇಕು. ಯಾವ್ದಾರ ಶಾಸ್ತ್ರಿಗಳ ಹತ್ರ ಹೋದಾಗ, ನೀವು ಇವಾಗ ಅದು ಗಂಡಾಗಿದ್ರೆ ಹೊಟ್ಟೆ ಒಳಗಡೆ ಇರೋ ಪಾಪು ಅದನ್ನು ಹೆಣ್ಣು ಮಾಡಿ ನೀವೇನು ಅನ್ನೋದನ್ನ ನಿರೂಪಿಸಿ, ಅವಾಗ ನಾನು ನಿಮ್ಮನ್ನ ನಂಬ್ತೀನಿ ಅನ್ನೋ ಥರ ನಾನು ಚಾಲೆಂಜ್ ಮಾಡ್ತಾಯಿದ್ದೆ ಬೇರೆಯವ್ರಿಗೆ. ಅಷ್ಟು
ಅಷ್ಟು ಅಂದರೆ ಹುಚ್ಚು, ನನಗೆ ಹೆಣ್ಮಗುನೇ ಆಗಬೇಕು ಅನ್ನೋ ಥರ. ಸೊ ಹೆಣ್ಮಗು ಆದಮೇಲೆ ಈ ಒಂದು ವಿಚಾರಗಳೆಲ್ಲ ಅಂದರೆ ಹೊರಗಡೆ ಅತ್ಯಾಚಾರಗಳು ಅದು ಇದು ಎಲ್ಲ ಕೇಳಿದಾಗ ಎಷ್ಟು ಭಯ ಆಗುತ್ತೆ. ಮತ್ತು ನನ್ನ ಯೋಚನೆಗಳು ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಒಂದು ಹೆಣ್ಮಗು ತಾಯಿಯಾಗಿ ನಾನು ಯಾವ್ಯಾವ ಥರ ಯೋಚನೆಗಳು ಮಾಡಿಬಿಟ್ಟಿದ್ದೀನಿ ಇಷ್ಟೊತ್ತಿಗಾಗಲೇ ಅನ್ನೋದನ್ನ ಆ ಒಂದು ವಿಡಿಯೋಸ್ ಎಲ್ಲ ನೋಡಾದ್ಮೇಲೆ ಸರಿ ನೋಡಿ ಬೇಜಾರಾಯಿತು. ಒಂದು ರೌಂಡ್ ಮಲ್ಕೊಂಡು ಎದ್ದು ಸಂಜೆ ಮೇಲೆ ನಾನು ಒಂಚೂರು ರೆಡಿ ಆದ್ವಿ. ಆ್ಯಕ್ಚುಲಿ ನಮಗೆ ಸೋಲಾರ್ ನೀರು ಬಿಸಿನೀರು ಬರೋದು. ಸೊ ಇವಾಗ ಮಳೆ ಟೈಮ್ ಆಗಿರೋದ್ರಿಂದ ಅಷ್ಟಾಗಿ ಬಿಸಿನೀರು ಬರೋದಿಲ್ಲ. ಸಂಜೆವರೆಗೂ ವೆಯ್ಟ್ ಮಾಡ್ತೀವಿ, 1 ಅವರ್, ಆಮೇಲೆ ಒಂದು ಸ್ವಲ್ಪ ಹೊತ್ತು ಮೋಡ, ಆಮೇಲೆ ಮಳೆ, ಆಮೇಲೆ ಮತ್ತೆ ಬಿಸಿಲು, ಈ ಥರ ಇರೋದ್ರಿಂದ ಒಂದು ಸ್ವಲ್ಪ ಕಾದಿರುತ್ತೆ. ಸೊ ಅದಕ್ಕೋಸ್ಕರ ಸಂಜೆ ಮೇಲೆ ನಾನು ಒಂಚೂರು ಫ್ರೆಶ್ ಅಪ್ ಆಗ್ತೀವಿ. ಇನ್ನು ಒಂಚುಗೆ ರೆಡಿ ಮಾಡಿ ಕೆಳಗಡೆ ಕಳಿಸ್ಬಿಟ್ಟೆ. ಅವಳು ಹಾಲು ಕುಡಿಲಿ ಸಂಜೆ ಟೈಮು ಅಂತ. ಅದೇ ಹೇಳ್ದಲ್ಲ, ಅವಳಿಗೆ ಹಾಲು ಬಿಡಿಸ್ತಾ ಇದ್ದೀನಿ ನೈಟ್ ಟೈಮು. ಅದಕ್ಕೋಸ್ಕರ ಡೇ ಟೈಮಲ್ಲಿ ಅವಳಿಗೆ ಅಭ್ಯಾಸ ಮಾಡ್ತಾ ಇದ್ದೀನಿ. ಸೊ ಮಲ್ಕೊಬೇಕಾದ್ರೆ ಹೊಟ್ಟೆ ತುಂಬ ಅಂದರೆ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ನೈಟ್ ಟೈಮ್ ಒನ್ ಟೈಮು ಅವಳು ಕೇಳಬಾರ್ದು, ಕೇಳಿದ್ರೆ ನಾನು ಹಾಗೆ ಸಮಾಧಾನ ಮಾಡಿ ಮಲಗಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಸಂಜೆ ಟೈಮು ನೈಟ್ ಮಲ್ಕೊಳ್ಳೋಕ್ಕೂ ಮುಂಚೆ ಬೆಳಗ್ಗೆ ಇಫ್ ಇನ್ ಕೇಸ್ ಬೇಗ ಎದ್ಲು, ಒಂದು 7-8 ಗಂಟೆಗೆ ಎದ್ಲು ಅಂದರೆ ಹಾಲು ಕೊಡ್ತೀನಿ. ಇಲ್ಲ 10 ಗಂಟೆಗೆಲ್ಲ ಎದ್ಲು ಅಂದರೆ ಡೈರೆಕ್ಟಾಗಿ ಒಂದು ಚಿಕ್ಕ ಗ್ಲಾಸಲ್ಲಿ ಬಿಸಿನೀರು ಕುಡಿಸಿ ಟಿಫನ್ ಮಾಡಿಸ್ಬಿಡ್ತೀನಿ ಅವಳಿಗೆ. ಸೊ ಈ ರೀತಿ ಇರುತ್ತೆ ಅವಳದು ರೋಟೀನು. ಹಾಗೆ ನಾನು ಈ ಭಾನುವಾರ ಹೇರ್ ಕಟ್ ಕೂಡ ಮಾಡಿಸ್ದೆ. ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗ್ತಿತ್ತು, ಸ್ಪ್ಲಿಟ್ಸ್ ಕೂಡ ಆಗಿತ್ತು, ಅದರಿಂದ ಹೇರ್ ಕಟ್ ಮಾಡಿಸ್ದೆ. ಅವರು ತೋರಿಸಿದ್ದು ಸ್ವಲ್ಪನೇ, ಬಟ್ ಹೆವಿ ಸ್ವಲ್ಪ ಮಾಡಿಬಿಟ್ಟಿದ್ದಾರೆ. ನನಗೆ ಹೇರ್ ಕಟ್ಟು ಬೇಜಾರಾಗ್ತಾಯಿತ್ತು. ಸರಿ ಇನ್ನೇನು ಚೆನ್ನಾಗೇ ಇದೆ ನೋಡೋದಕ್ಕೆ. ಮತ್ತು ತುಂಬ ಜನ ಕೇಳಿದ್ರು ಎಲ್ಲಿ ಮಾಡಿಸ್ದೆ ಹೇರ್ ಕಟ್ಟು ಅಂತ. ಅವರೆಲ್ಲ ಕೇಳಿದಾಗ ಅನಿಸ್ತು ಓಕೆ ಚೆನ್ನಾಗಿದೆ, ಡೋಂಟ್ ವರಿ ಅಂತ ಅನ್ನಿಸ್ತು. ಅದಾದ್ಮೇಲೆ ಸಂಜೆ ಹೆಂಗೆ ಸ್ವಲ್ಪ ಏನಾದ್ರು ತಿನ್ಬೇಕಲ್ಲ ಸ್ನ್ಯಾಕ್ಸು. ಸೊ ಕಡಲೆಪುರಿ ಅಂತೂ ನಮ್ಮ ಮನೇಲಿ ಸ್ಟಾಕ್ ಇದ್ದೇ ಇರುತ್ತೆ. ಅದಕ್ಕೆ ಸ್ವಲ್ಪ ಬೂಂದಿ ಖಾರ ಹಾಕೊಂಡು ತಿಂತಾ ಇದ್ದೀನಿ. ಚುರುಮುರಿ ಮಾಡೋಷ್ಟು ನನಗೆ ಮೂಡಿರಲಿಲ್ಲ. ಹೊರಗಡೆ ಮಳೆ ಬರ್ತಿರೋದ್ರಿಂದ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರಲ್ಲ. ಮತ್ತು ಹೊರಗಡೆ ಹೋಗ್ದಿರೋ ಕಾರಣಕ್ಕೆ ಮನೆ ಒಳಗಡೆನೆ ಫಿಲಮ್ ಹಾಕೊಂಡು ನೋಡ್ತಾ ಇದ್ದೀನಿ. ಸೊ ಈ ರೀತಿ ಆಗಿತ್ತು ಸಿಂಪಲ್ ಆಗಿ ನನ್ನ ಡೇ. ನಿಮ್ಮ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್.